ಆದ್ರೆ ಕಲರ್ ಥೆರಪಿನಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈಗ ಹ್ಮ್. ನನ್ ಮಗಂಗೆನೆ ಇಲ್ಲಿ ಕಿವಿನಲ್ಲಿ ಗಾಯ ಆಗಿ ಸ್ವಲ್ಪ ನೀರ್ ತರ ಸುರಿತಾ ಇತ್ತು. ಆಮೇಲೆ ನಾಣಿ ಸರ್ ಒಂದ್ ಕಲರ್ ಕೊಟ್ಟಿದ್ರು ನನ್ಗೆ ಇಲ್ಲಿ ಡಾರ್ಕ್ ಬ್ಲೂ ಹಾಕಕ್ಕೆ. ಡಾರ್ಕ್ ಬ್ಲೂ ಗೊತ್ತಿತ್ತು, ಬಟ್ ನನ್ಗೆ ಜಾಯಿಂಟ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈ ಜಾಯಿಂಟ್ ಹಾಕಿದ್ದೆ, ಕಿರುಬೆರಳು ಫಸ್ಟ್ ಜಾಯಿಂಟ್ ಗೆ ಎರಡೂ ಕಡೆ ಓಕೆ. ಆಲ್ಮೋಸ್ಟ್ ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಅದು. ಸೂಪರ್ ಮೇಡಮ್. ಡಾರ್ಕ್ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಅದು ನೀರನ್ನ ಒಣಗಿಸುತ್ತೆ. ಆ ನೀರ್ ಬರೋದು ಕ್ಯೂ ಬರೋದು ಏನಾರು ಯಾರು ಇದ್ರೆ ನೀವು ಡಾರ್ಕ್ ಬ್ಲೂ, ಇವನ್ ಡಾರ್ಕ್ ಬ್ಲೂ ಅಂತಾನು ಆಗ್ಬೋದು, ಇಲ್ಲ ನಮ್ ಡಾರ್ಕ್ ಬ್ಲೂ ಅಲ್ಲಿ ನಂಬರ್ 2 ಅಂತಾನು ಬರೀಬಹುದು. ಅದೇ ಸರ್, ಇವಾಗ ತುಂಬಾ ಸರ್ವೈಕಲ್ ಪೇನು, ಸಯಾಟಿಕಾ ಪೇನು, ಹ್ಮ್. ಮೈಗ್ರೇನ್ ಅಂತೂ ಸೂಪರ್ ವರ್ಕ್ ಆಗ್ತಿದೆ ಸರ್. ನಾನು ಎಷ್ಟು ಮೆಡಿಸಿನ್ ಮಾಡಿದೀನಿ ಅಂತ ಗೊತ್ತಿಲ್ಲ, ಎಷ್ಟು ಕಡೆ ಡಾಕ್ಟರ್ಗೆ ಹೋಗಿದ್ದೀನಿ ಅಂತ ಗೊತ್ತಿಲ್ಲ. ಹ್ಮ್. ಬಟ್ ಈ ಕಲರ್ ಥೆರಪಿನಲ್ಲಿ ಆದಷ್ಟು ಬೇಗ, ಎಷ್ಟು ಬೇಗ ಆಯ್ತಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಬೇಗ ನನಗೆ ತುಂಬಾ ಇದಾಗ್ತಾ ಇದೆ. ಅದ್ರಲ್ಲಿ ತುಂಬಾ ಹೆಲ್ಪ್ ಆಗ್ತಿದೆ. ತಲೆನೋವು ಮಾತ್ರ ತುಂಬಾ ಸೂಪರ್ ಆಗಿ ವರ್ಕ್ ಆಗ್ತಿದೆ ಸರ್ ನನಗೆ. ಸೂಪರ್ ಮೇಡಮ್. ಏನ್ ಸೈಡ್ ಎಫೆಕ್ಟ್ಸ್ ಇಲ್ಲ, ಒಂದ್ 4 ಕಲರ್ ತಗೊಳೋದು ಹಾಕೊಳ್ಳೋದು ಹೌದು ಅಷ್ಟೇ. ಸರ್, ಈಗ ಆಲ್ರೆಡಿ ಆತ ಬಿಡೋದೇ ಇಲ್ಲ ಸರ್. ಆಮೇಲೆ ಅದ್ರ ಜೊತೆಗೆ ಎಕ್ಸರ್ಸೈಸ್ಗಳು. ಹಾ. ಆಮೇಲೆ ನಾನೊಂದು ಇದ್ರಲ್ಲಿ ನೋಡಿದ್ದೆ, ಒಬ್ರು ಹೇಳಿದ್ರು, ಅಂದ್ರೆ ಕಮೆಂಟ್, ಅಂದ್ರೆ ಈ ಕಲರ್ ಥೆರಪಿನಲ್ಲಿ ಅವ್ರೇನೋ ಒಂದು ಡಯಟ್ ಹೇಳ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ವಾಸಿ ಆಗತ್ತೆ ಅಂತ. ಅದೆಲ್ಲ ಸುಳ್ಳು. ಯಾಕೆ ಗೊತ್ತಾ ಸರ್, ನಾವು ಇಂಗ್ಲಿಷ್ ಮೆಡಿಸಿನ್ಗೆ ಹೋದಾಗ್ಲೂ ಡಯಟ್ ಹೇಳ್ತಾರೆ. ಅದನ್ನ ಮಾಡಿದ್ರು ನನ್ ಮಗಂದು ಸ್ಕಿನ್ 3 ವರ್ಷ ಆದ್ರೂ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಈಗ ಆಲ್ಮೋಸ್ಟ್ 80% ಕ್ಲಿಯರ್ ಆಗಿದೆ ಸರ್ ಅವ್ನ ಸ್ಕಿನ್ದು. ಆಗತ್ತೆ ಮೇಡಮ್. ಸ್ಕಿನ್ ಸ್ಟ್ರೆಂಥನ್ ಆಗ್ಬೇಕಂದ್ರೆ ಲಂಗ್ಸ್ ಸ್ಟ್ರೆಂಥನ್ ಮಾಡ್ಬೇಕು. ಆತರ ಅದು ಆರ್ಗನ್ ಸ್ಟ್ರೆಂಥನ್ ಮಾಡೋದಕ್ಕೆ ಮೆಡಿಸಿನ್ ಇಂದ ಆಗಲ್ಲ.